ಕಾಂಗಾರು ದೇಶಕ್ಕೆ ಹೊರಟು ನಿಂತಿರುವಂತಹ ಕಾಂಗ್ರೆಸ್ ಶಾಸಕರ ಬಗ್ಗೆ. ಕಾಂಗ್ರೆಸ್ ಶಾಸಕರು ಲಗೇಜ್ ಪ್ಯಾಕ್ ಮಾಡಿಕೊಂಡು ಇವತ್ತು 8:30ಯಿಂದ ಶುರುವಾಗುತ್ತೆ ಒಂದೊಂದೇ ಟ್ರಿಪ್ಪು. ಮೊದಲ ಬ್ಯಾಚ್ ಹೋಗುತ್ತೆ, ಅದಾದಮೇಲೆ 12 ಗಂಟೆಗೆ ಒಂದು ಬ್ಯಾಚ್ ಹೋಗುತ್ತೆ, ಇನ್ನೊಂದು ಬ್ಯಾಚ್ ದೆಹಲಿಯಿಂದ ಹೋಗುತ್ತೆ, ಮತ್ತೊಂದು ಬ್ಯಾಚ್ ನಾಳೆ ಹೋಗುತ್ತಂತೆ. ಹೀಗೆ ಬೇರೆ ಬೇರೆ ದಿವಸಗಳಲ್ಲಿ ಹತ್ರ 30 ಜನ ಶಾಸಕರು ತಮ್ಮ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇದ್ದಾರೆ ಅಂಥೇಳಿ. ಯಾವ ಕಾರಣಕ್ಕಾಗಿ, ಇದರ ಸುತ್ತು ಏನು ರಾಜಕೀಯ ಚರ್ಚೆ ಆಗ್ತಿದೆ, ಹಾಗೆಯೇ ನಾಯಿ ಬಾಲದ ಜಗಳ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದನ್ನು ಇದು ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ ಕುಟುಂಬ ಸಮೇತ. ಅದೇ ರೀತಿ ಈ ಸಲ ಹೋಗ್ತಾ ಇದ್ದೀವಿ. ಕಮಾಂಡ್ ಯಾರು ಬೇಡ ಅಂದ್ರೆ ಇಲ್ಲೇ ಬಿಟ್ಬಿಡ್ತೀವಿ, ಆ ಬ್ಯಾಗ್ ತೊಗೊಂಡು ಹಿಂಗೆ ಹೋಗ್ಬೇಕು. ಯಾರೇ ತಡೆಯೋ ಪ್ರಯತ್ನ ಮಾಡಿದ್ರು ಅದು ಸರಿಯಾದಂಥದ್ದಲ್ಲ. ಅವರ ಹಣದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಟೂರ್ ಹೋಗೋದು, ಅವ್ರು ಅಲ್ಲಿ ಹೋದರು ಇಲ್ಲಿ ಹೋದರು ಹಂಗೆ ಇವೆಲ್ಲ ಚೆನ್ನಾಗೂ ಇರೋದಿಲ್ಲ. ಇಲ್ಲಿ ಲೋಕಲ್ ಲೀಡರ್ಸ್ ಎಲ್ಲರೂ. ಕಡೆಗೂ ಕಾಂಗ್ರೆಸ್ ಶಾಸಕರ ವಿದೇಶ ಪ್ರಯಾಣದ ಕುತೂಹಲಕ್ಕೆ ತೆರೆಬಿದ್ದಿದೆ. ಇವತ್ತು ರಾತ್ರಿ ಬೆಂಗಳೂರಿನಿಂದ ಒಂದು ಟೀಮ್, ದೆಹಲಿಯಿಂದ ಮತ್ತೊಂದು ಟೀಮ್, ನಾಳೆ ಮತ್ತು ನಾಡಿದ್ದು ಬೇರೆ ಬೇರೆ ಟೀಮ್ಗಳಾಗಿ ವಿದೇಶಕ್ಕೆ ಹಾರುತ್ತಿದ್ದಾರೆ ಶಾಸಕರು. ಬೆಂಗಳೂರಿನಿಂದ ಇಂದು ರಾತ್ರಿ ಹೊರಡುವವರ ಪೈಕಿ ಕಲಬುರಗಿ ದಕ್ಷಿಣ ಶಾಸಕ ಅಲ್ಲಮಪ್ರಭು ಪಾಟೀಲ್, ಚಿಕ್ಕಮಗಳೂರು ಶಾಸಕ ಎಚ್ ಡಿ ತಮ್ಮಯ್ಯ, ಜಗಳೂರು ಶಾಸಕ ಬಿ ದೇವೇಂದ್ರಪ್ಪ ಇದ್ದಾರೆ. ನಾವು ಯಾರ ಪರವೂ ಅಲ್ಲ, ಗುಂಪೂ ಅಲ್ಲ, ಸ್ವಂತ ಖರ್ಚಿನಲ್ಲಿ ಪ್ರವಾಸ ಹೋಗ್ತಿದ್ದೇವೆ ಅನ್ನೋದು ಶಾಸಕರ ವಾದ. ನಿಂಬಲ್ಲಿ ಗೊಂದಲ, ನಂಬಲ್ಲಿ ಏನು ನಾಯಕತ್ವ ಗೊಂದಲ ಇಲ್ಲ. ನಂಬಲ್ಲಿ ಏನು ಇಬ್ಬರು ಆರಾಮ್ ಅವ್ರ ಮನೆಯಾಗ ಅವ್ರು ಊಟ ಮಾಡಿ ಬಂದರೆ ಇವ್ರ ಮನೆಯಾಗ ಊಟ ಮಾಡಿ ಹೈಕಮಾಂಡ್ ಹೇಳಿದ್ ಕೇಳ್ತೀನಿ ಅಂದ್ರೆ ಏನು ನಾಯಕ ಗೊಂದಲ ಅದು? ಯಾರು ಬೆಂಬಲ ಇರ್ತ, ಯಾರು ಒಳಗೆ ನೋಡಿ ಬಂದಾರನ್ರಿ? ಯಾರು ಬೆಂಬಲ ಯಾರು ನೋಡಿ ಬಂದಾರ? ನಾವು ಯಾರು ಬೆಂಬಲ ಯಾರಿಗೆ ಗೊತ್ತಾಗ್ತದೆ. ನಮ್ಮ ಬೆಂಬಲ ಹೈಕಮಾಂಡ್ ಏನು ಹೇಳ್ತದೆ ಅದು ಅಷ್ಟಕ್ಕೆ, ಹೈಕಮಾಂಡ್ಗೆ ಬೆಂಬಲ, ಎಲ್ಲರೂ ಹೈಕಮಾಂಡ್ಗೆ ಬೆಂಬಲ. ಒಂದಷ್ಟು ವಿದೇಶಗಳಲ್ಲಿ ಕೃಷಿ ಬಗ್ಗೆ ಕೆಲವು ಕಡೆ ಹೋಗಿ ಪ್ರವಾಸ ಮಾಡೋ ಒಂದು ಹವ್ಯಾಸ ಇದೆ. ಅದರಂತೆ ನನ್ನ ಕುಟುಂಬ ಸಮೇತ ಇವತ್ತು ಪ್ರವಾಸಕ್ಕೆ ಹೋಗ್ತೇನೆ. ಇದರಲ್ಲಿ ಏನೂ ವಿಶೇಷ ಇಲ್ಲ ಅಷ್ಟೇ. ನಾವು ಯಾವಾಗಲೂ ಹೋಗ್ತಾ ಇರ್ತೀವಿ ಕುಟುಂಬ ಸಮೇತ. ಅದೇ ರೀತಿ ಈ ಸಲ ಹೋಗ್ತಾ ಇದ್ದೀವಿ. ಜಗಳೂರು ಶಾಸಕ ಬಿ ದೇವೇಂದ್ರಪ್ಪ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ದುಬೈಗೆ ಹೋಗ್ತಿದ್ದಾರೆ ಎಂದಿದ್ದಾರೆ ಕಾರ್ಯಕರ್ತರು. ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿದ್ದು ಶಾಸಕರನ್ನ ಬೀಳ್ಕೊಡಲು ತಯಾರಿ ನಡೆದಿದೆ. ರಾತ್ರಿ 10 ಗಂಟೆ ಫ್ಲೈಟ್ಗೆ ಹೋಗಲಿದ್ದಾರೆ ದೇವೇಂದ್ರಪ್ಪ. ಜನ ನಾವು ಬಂದು ಈಗ ಶಾಸಕರಿಗೆ ವಿದೇಶ ಪ್ರವಾಸ ಹೋಗ್ತಿರೋದ್ರಿಂದ ನಾವು ಶುಭ ಹಾರೈಸಕ್ಕೆ ನಾವು ಈಗ ಬಂದಿದ್ದೀವಿ. ಆಸ್ಟ್ರೇಲಿಯಾ, ಕೀನ್ಯಾ, ದುಬೈ ಇನ್ನ ಇತರ ಇವರು ಫಸ್ಟ್ ಆಸ್ಟ್ರೇಲಿಯಾ ಹೋಗ್ತಿದ್ರು. ನಾವು ಕ್ಷೇತ್ರದ ಜನ ಬಂದಿದ್ದೀವಿ, ಮುಖಂಡರುಗಳು ಬೀಳ್ಕೊಡೋಕೆ. ಇನ್ನು ಬೆಂಗಳೂರು ಏರ್ಪೋರ್ಟ್ ಬಿಟ್ಟು ದೇಶದ ಬೇರೆ ಬೇರೆ ಏರ್ಪೋರ್ಟ್ಗಳಿಂದಲೂ ಕೆಲ ಶಾಸಕರು ಫಾರಿನ್ ಟೂರ್ ಹೋಗ್ತಿದ್ದಾರೆ. ದೆಹಲಿ ಏರ್ಪೋರ್ಟ್ನಿಂದ ಹೆಗ್ಗಡದೇವನಕೋಟೆ ಶಾಸಕ ಅನಿಲ್ ಚಿಕ್ಕಮಾದು, ಕೆಆರ್ ನಗರ ಶಾಸಕ ರವಿಶಂಕರ್ ಸೇರಿದಂತೆ ಕೆಲ ಶಾಸಕರು ಹೋಗಲಿದ್ದಾರೆ. ನಿನ್ನೆಯೇ ಎಲ್ಲರೂ ದೆಹಲಿಗೆ ಹೋಗಿದ್ದು ಇಂದು ದೆಹಲಿಯಿಂದ ಆಸ್ಟ್ರೇಲಿಯಾಗೆ ಪ್ರಯಾಣ ಬೆಳೆಸಲಿದ್ದಾರೆ. ಶಾಸಕರ ವಿದೇಶಿ ಪ್ರವಾಸಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕುತ್ತಾ, ಟೀಕೆ ವಿರೋಧಗಳಿಂದಾಗಿ ಹೈಕಮಾಂಡ್ ಮಧ್ಯಪ್ರವೇಶಿಸುತ್ತ, ಶಾಸಕರ ಫಾರಿನ್ ಟೂರ್ಗೆ ವಿರೋಧಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಈಗಾಗಲೇ ಮಾತಾಡಿದ್ದಾರೆ ಎಂದು ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿದೆ. ಅದೇ ಹೊತ್ತಲ್ಲೇ ಪ್ರವಾಸಕ್ಕೆ ಯಾರೂ ಬ್ರೇಕ್ ಹಾಕಿಲ್ಲ, ವೈಯಕ್ತಿಕ ಪ್ರವಾಸಕ್ಕೆ ಹೈಕಮಾಂಡ್ ಅನುಮತಿ ಬೇಕಿಲ್ಲ ಎಂಬ ವಾದವೂ ಕೇಳಿದೆ. ಯಾರು ಹೇಳಿದ್ರು ತಡೆಯಬೇಕಂತ? ಕರೆ ಮಾಡಿ ಕೆಲವರಿಗೆ ಹೋಗೋದು ಬೇಡ, ಯಾರು ನನ್ನ ಮಾಹಿತಿ ಪ್ರಕಾರ ಯಾರಿಗೂ ಫೋನ್ ಮಾಡಿಲ್ಲ. ನಿಮ್ದು ಏನು ಮೂಲಗಳಿದೆ ನನಗೆ ಗೊತ್ತಿಲ್ಲ. ಅದು ಯಾರು ತಡೀತಾರೆ ಅಂದರೆ ನಾನು ಅದಕ್ಕೆ ಒಂದು ಕಠಿಣವಾದಂಥ ಪದ ಬಳಸಿದ್ರೆ ಅದು ಬಹಳ ಪ್ರಚಾರ ಆಗೋಗ್ತದೆ. ಅದಕ್ಕೋಸ್ಕರ ಹೇಳಕ್ಕೆ ಹೋಗಲ್ಲ. ಯಾರೇ ತಡೆಯೋ ಪ್ರಯತ್ನ ಮಾಡಿದ್ರು ಅದು ಸರಿಯಾದಂಥದ್ದಲ್ಲ. ಯಾರು ಬೇಡ ಅಂದ್ರೆ ಹೇಳಿ, ಮೊನ್ನೆ ಹೇಳಿ ನಿಮಗೆ, ಹೈಕಮಾಂಡ್ ಯಾರು ಬೇಡ ಅಂದ್ರೆ ಇಲ್ಲೇ ಬಿಟ್ಬಿಡ್ತೀವಿ, ಆ ಬ್ಯಾಗ್ ತೊಗೊಂಡು ಹಿಂಗೆ ಹೋಗ್ತೀವಿ. ಅದ್ರಾಗ ಏನು ಪ್ರಶ್ನೆ ಇಲ್ಲ. ನೀವು ಸ್ವಂತ ಖರ್ಚಿಂದ ಅಂತ ಹೇಳ್ತಾ ಇದ್ದೀರಿ, ನೀವು ಸ್ವಂತ ಖರ್ಚಿಂದ ಹೇಳ್ತಾ ಇದ್ದೀರಿ. ಮತ್ತು ಪುಟ್ಟರಂಗ ಶೆಟ್ಟಿ ಅವರು ಪಶುಸಂಗೋಪನೆ ಇಲಾಖೆ ಅದು ಮೊನ್ನೆ ಕೇಳಿರಲ್ಲ, ನನಗೆ ಗೊತ್ತಿಲ್ಲ. ಪಶುಸಂಗೋಪನೆ ಮಿನಿಸ್ಟರ್ ಹೇಳಿರಲ್ಲ, ನನಗೇನು ಸಂಬಂಧ ಇಲ್ಲ. ಶಾಸಕರು ಹೀಗೆ ಹೇಳ್ತಿರೋವಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶಾಸಕರ ಪ್ರವಾಸದ ಬಗ್ಗೆ ಮಾತನಾಡಲು ಆಸಕ್ತಿ ತೋರಲಿಲ್ಲ. ಇದೆಲ್ಲ ಲೋಕಲ್ ಇಶ್ಯೂ, ಸಿಎಂ ಡಿಸಿಎಂ ನೋಡ್ಕೊಳ್ತಾರೆ ಬಿಡಿ ಎಂದ್ರು. ನೋಡಪ್ಪ, ಇದು ಲೋಕಲ್ ಇಶ್ಯೂ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರೆಲ್ಲರೂ ಅದ್ರ ಬಗ್ಗೆ ನಿರ್ಣಯ ತಗೊಳ್ಬೇಕು. ನಾನು ಪದೇ ಎಲ್ಲ ಟೂರ್ ಹೋಗೋದು, ಅವ್ರು ಅಲ್ಲಿ ಹೋದರು ಇಲ್ಲಿ ಹೋದರು ಹಂಗೆ ಇವೆಲ್ಲ ಚೆನ್ನಾಗೂ ಇರೋದಿಲ್ಲ. ಇಲ್ಲಿ ಲೋಕಲ್ ಲೀಡರ್ಸ್ ಎಲ್ಲರೂ. ಶಾಸಕರ ಪ್ರವಾಸದ ಬಗ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಟೂರ್ಗೆ ಯಾರು ಸ್ಪಾನ್ಸರ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಎಂಬ ಹೇಳಿಕೆ ಮೂಲಕ
ಯಾರೋ ಒಬ್ಬರು ಸ್ಪಾನ್ಸರ್ ಮಾಡಿರಬಹುದೇನೋ ಎಂಬ ಪ್ರಶ್ನೆ ಉದ್ಭವಕ್ಕೆ ಎಡೆಮಾಡಿಕೊಟ್ಟಿದ್ದಾರೆ. ಆದ್ರೆ ಯಾರ ಸ್ಪಾನ್ಸರ್ ಅಲ್ಲಿಲ್ಲ. ನಾನು ಸ್ಪಾನ್ಸರ್ ಮಾಡುವುದಕ್ಕೆ ಸಿಎಂ ಆಗಬೇಕಿತ್ತಾ ಎಂದಿದ್ದಾರೆ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್. ನನಗೆ ಯಾವ ಟೂರ್ ಬಗ್ಗೆನೂ ನನಗೆ ಗೊತ್ತಿಲ್ಲ. ಅವ್ರವ್ರ ವೈಯಕ್ತಿಕವಾದ ವಿಚಾರಗಳಿದೆಯೋ ಇಲ್ಲ ಯಾರು ಕಳಿಸ್ತಾ ಇದ್ದಾರೋ ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೋ ನನಗೇನು ಗೊತ್ತಿಲ್ಲ. ಸೊ ಅದು ಅವ್ರುಂಟು, ಟೂರ್ ಹೋಯ್ತಾ ಇರೋರು ಉಂಟು, ಕಳಿಸ್ತಾ ಇರೋರು ಉಂಟು, ಅವರುಂಟು. ನಾನು ಪಕ್ಷದ ಅಧ್ಯಕ್ಷನಾಗಿ ನನಗೆ ಗೊತ್ತಿಲ್ಲ. ನಾನು ಇದಕ್ಕೆ ಇಂಟರ್ಫಿಯರ್ ಆಗಿ ತಯಾರಿಲ್ಲ. ಅವರವರು ಸ್ನೇಹಿತರೆಲ್ಲ ಸೇರಿಕೊಂಡು ಚರ್ಚೆ ಮಾಡಿಕೊಂಡು ಒಟ್ಟಾಗಿ ಹೋಗೋಕೆ ತೀರ್ಮಾನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ ಯಾರ ಪ್ರಯೋಜಕನೂ ಇಲ್ಲ. ಅವ್ರ ದುಡ್ಡಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಈ ಟೈಮಿಂದ ಹೋಗೋಕ್ಕಾಗಲ್ಲ, ಈ ಬಜೆಟ್ ಬರ್ತಾ ಇದೆ, ಇವೆಲ್ಲ ಇದೆ, ನಾನು ಹೋಗ್ತಾ ಇಲ್ಲ ಅಷ್ಟೇ. ಅವ್ರ ದುಡ್ಡಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಪ್ರಯೋಜಕ ನಾನೇ ಮಾಡಲಿ ಪ್ರಯೋಜಕ, ನಾನು ಮುಖ್ಯಮಂತ್ರಿ ಆಗ್ಬೇಕಾ? ನಾನೇ ಮಾಡಕ್ಕೆ ಹೋಗಿ ಮುಖ್ಯಮಂತ್ರಿ ಆಗೋರು ಮಾಡ್ತಾ ಇರೋದು ನನಗೆ ಗೊತ್ತಿಲ್ಲ. ಈ ಮಧ್ಯೆ ಶಾಸಕರ ವಿದೇಶಿ ಪ್ರವಾಸಕ್ಕೂ ಕುರ್ಚಿ ಕಚ್ಚಾಟಕ್ಕೂ ಸಂಬಂಧವಿಲ್ಲ ಅಂತಾರೆ ಕೆಲ ಸಚಿವರು. ಯಾಕೆ ಹೋಗ್ತಾರೆ ಗೊತ್ತಿಲ್ಲ ನಮಗೆ. ಅವರು ಇಂಡಿವಿಜುವಲ್ ಆಗಿ ಅವರ ಡಿಸಿಷನ್, ಅದು ಅವರ ಹಣದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅವರು ಎಲ್ಲ ಅವ್ರಿಗೇನು ಕೆಲಸ ಇಲ್ಲಲ್ಲ, ಬಡ್ಜೆಟ್ನಲ್ಲಿ ಏನು ಕೆಲಸ ಇದೆ ಅವ್ರಿಗೆ? ಬಡ್ಜೆಟ್ ಪ್ರಿಪರೇಷನ್ ಮಾಡೋರು ಮುಖ್ಯಮಂತ್ರಿಗಳು ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟು. ಅವರು ಹೇಳೋದೆಲ್ಲ CLPಯಲ್ಲಿ ಹೇಳಿದ್ದಾರೆ. ಅದರಲ್ಲೇನು ದೊಡ್ಡ ಏನು ನಾಯಕತ್ವ ವಿಚಾರಕ್ಕೂ ಇದಕ್ಕೆ ಸಂಬಂಧ ಇಲ್ವಾ? ಅದೇನು ಅದಕ್ಕೂ ಇದಕ್ಕೂ ಏನು ಸಂಬಂಧ ಇರ್ತದೆ ನೋಡಿ. ಏನೇ ಚರ್ಚೆ ಇದ್ರೂ ಕೂಡ ಅದು ದೆಹಲಿ ಮಟ್ಟದಲ್ಲಿ, ರಾಜ್ಯದಲ್ಲಿ ಚರ್ಚೆ ಮಾಡಿದ್ರೆ ಅದು ಅಕ್ಷಮ್ಯ ಅಪರಾಧ ಆಗುತ್ತೆ. ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಏನು ಡೆಲ್ಲಿ ಹೈಕಮಾಂಡ್ ಏನು ಹೇಳ್ತಾರೆ ಆ ರೀತಿ ನಡ್ಕೊಳ್ಳೋದು ನಮ್ಮ ಕರ್ತವ್ಯ. ಈ ಮಧ್ಯೆ ಶಾಸಕರ ಟೂರ್ ಬಗ್ಗೆ ಬಿಜೆಪಿ ಟೀಕಿಸಿದೆ. ರಾಜ್ಯದ ಜನರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ದೇಶದಲ್ಲಿ ಪರಿಹಾರ ಸಿಗ್ತಿಲ್ಲ, ವಿದೇಶದಲ್ಲಿ ಪರಿಹಾರ ಸಿಗಬಹುದೇನೋ ಅಂತ ಪ್ರವಾಸ ಮಾಡುತ್ತಿದ್ದಾರೆ ಅಂತ ಸಿಟಿ ರವಿ ಗೇಲಿ ಮಾಡಿದ್ದಾರೆ. ಇಲ್ಲಿರುವ ರಾಜಕೀಯ ನೇತೃತ್ವ, ಇಲ್ಲಿರುವ ವ್ಯವಸ್ಥೆ ನ್ಯಾಯ ಕೊಡಕ್ಕೆ ಸಾಧ್ಯ ಇಲ್ಲ ಅಂತ ಆಡಳಿತಾರೂಢರಿಗೆ ಅನಿಸಿದೆ. ಹಾಗಾಗಿ ಇದಕ್ಕೆ ಏನಾದ್ರು ಪರಿಹಾರ ವಿದೇಶದಲ್ಲಿ ಸಿಗಬಹುದು ಅನ್ನೋ ಆಶಾಭಾವನೆ ಇಟ್ಕೊಂಡು ಅವರು ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಯಾರು ತಪ್ಪು ತಿಳ್ಕೊಬೇಡಿ. ಇವ್ರುಗಳ ಮೇಲೆ, ಇಲ್ಲಿರೋ ನಾಯಕತ್ವದ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಇವ್ರ ಸಮಸ್ಯೆ ಬಗೆಹರಿಸ್ತಾರೆ ಅನ್ನೋ ವಿಶ್ವಾಸ ಇಲ್ಲ. ಅಲ್ಲೇನಾರು ಸಮಸ್ಯೆಗೆ ಪರಿಹಾರ ಸಿಗ್ಬೋದೇನೋ ಅಂತೇಳಿ ಪರಿಹಾರ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ಯಾರು ಅವ್ರ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಅವರಿಗೆ ಪ್ರೋತ್ಸಾಹಿಸಿ ಅವರು ಇಲ್ಲಿ ಇರುವ ಸಮಸ್ಯೆ ಮತ್ತು ಇಲ್ಲಿ ಆಗ್ತಿರೋ ಅನ್ಯಾಯದ ವಿರುದ್ಧ ಪ್ರತಿಭಟಿಸಿ ಅವರು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅಧಿಕಾರ ಹಂಚಿಕೆ, ಶಾಸಕರ ಟೂರ್ ಬೆನ್ನಲ್ಲೇ ದಲಿತ ಸಿಎಂ ಕೂಗು. ಮಹದೇವಪ್ಪ ಬೆನ್ನಿಗೆ ನಿಂತ ಡಾಕ್ಟರ್ ಜಿ ಪರಮೇಶ್ವರ್. ನಾಯಕತ್ವ ವಿಚಾರಕ್ಕೂ ಇದಕ್ಕೆ ಸಂಬಂಧ ಇಲ್ವಾ? ಅದೇನು ಅದಕ್ಕೂ ಇದಕ್ಕೂ ಏನು ಸಂಬಂಧ ಇರ್ತದೆ ನಮ್ಮಲ್ಲಿ ಏನು ನಾಯಕತ್ವ ಗೊಂದಲಿಲ್ಲ. ನೋಡಿ, ಏನೇ ಚರ್ಚೆ ಇದ್ರೂ ಕೂಡ ಅದು ದೆಹಲಿ ಮಟ್ಟದಲ್ಲಿ. ಎಲ್ಲರನ್ನೂ ಮೀರಿಸುವಂತ ಲೀಡರ್ಗಳಿದ್ದೀವಿ ನಾಯಿಲ್ವಾ? ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆಗಳು ನಡೆದಿರೋವಾಗಲೇ ನಾನೂ ಸಿಎಂ ಆಗೋದಕ್ಕೆ ಸಮರ್ಥ ಅಂದಿದ್ರು ಮಹದೇವಪ್ಪ ಸಮರ್ಥರೇ ಅಂದ್ರು ಪರಮೇಶ್ವರ್. ಆದ್ರೆ ಸಿಎಂ ಇರೋವಾಗ ಯಾಕೆ ಆ ಚರ್ಚೆ ಅಂದ್ರು KN ರಾಜಣ್ಣ. ಎಲ್ಲರನ್ನೂ ಮೀರಿಸುವಂತ ಲೀಡರ್ಗಳಿದ್ದೀವಿ ನಾಯಿಲ್ವಾ? ಇದ್ದಾರೆ ಎಲ್ಲ ಪಕ್ಷ ಮತ್ತು ಸನ್ನಿವೇಶ ಅವಕಾಶಗಳು ಬಂದಾಗ ಖಂಡಿತ ಬರೋ ತನಕ ವೆಯ್ಟ್ ಮಾಡಬೇಕು. ಹೌದು, ಅವರ ಅಭಿಪ್ರಾಯ ಹೇಳಿದ್ದಾರೆ. ಮಹದೇವಪ್ಪನವರು ಸಮರ್ಥರಿದ್ದಾರೆ. ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೆ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಸಾಮರ್ಥ್ಯ ಇದೆ. ಅದಕ್ಕೆ ಹೇಳಿದ್ದಾರೆ ಅವರು. ಅದಕ್ಕೆ ನಾನು ಬೇಡ ಅಂತ ಹೇಳ. ಅದನ್ನು ತಪ್ಪು ಅಂತ ನಾವು ಹೇಳೋಕ್ಕಾಗೋದೇ ಇಲ್ಲ. ಅವರ ಅಭಿಪ್ರಾಯ ಅದು. ನಾವು ಯಾರೋ 10 ಜನ ನನ್ನ ಪರವಾಗಿ ಜೈಕಾರ ಹಾಕಿದರೆ ಆಗೋದಿಲ್ಲ. ಈಗಾಗಲೇ ಬಜೆಟ್ ಮಾಡ್ತಿಲ್ಲನ್ರಿ? ಬಜೆಟ್ ಮಾಡ್ತಾರೆ ಅಂದರೆ ಅವ್ರಿಗೆ ಕಾನ್ಫಿಡೆನ್ಸ್ ಇರೋದಿಲ್ವಾ? ಆಫ್ಟರ್ ಬಡ್ಜೆಟ್ ರಾಜಕಾರಣದಲ್ಲಿ ಇವಾಗ ಇದ್ದಿದ್ದೀನಿ 10 ನಿಮಿಷಕ್ಕೆ ಇರೋದಿಲ್ಲಪ್ಪ. ಎಷ್ಟೋ ಬದಲಾವಣೆಗಳು ಆಗ್ಬಿಡ್ತವೆ. ಅದರಿಂದ ಏನೇನಾಗ್ತವೆ, ರಾಜಕೀಯದಲ್ಲಿ ಹೆಚ್ಚು ಚಲನಶೀಲತೆ ಇರ್ತಕ್ಕಂಥದ್ದು ಯಾವುದಾದ್ರೂ ರಂಗ ಇದೆ ಅಂದರೆ ಅದು ರಾಜಕೀಯ ರಂಗ. ಅದು ಬದಲಾವಣೆಗಳಿಗೆ ಸಹಜ, ಅದು ನಡೀತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಹೀಗೆ ಮಾತನಾಡುತ್ತಿರುವಾಗಲೇ ಮಹದೇವಪ್ಪನವರು ಬೀದಿ ನಾಯಿ ಮಾತುಗಳನ್ನಾಡಿದ್ರು. ಹೈಕೋರ್ಟ್ ಆದೇಶ ಉಲ್ಲೇಖಿಸಿ ಮಾತನಾಡುತ್ತಾ ಬೀದಿ ನಾಯಿಗಳನ್ನೆಲ್ಲ ಒಳಗಾಕಿ ಅಂತ ಹೈಕೋರ್ಟೇ ಹೇಳಿದೆ. ನಾಯಿ ಬಾಲ ಅಲ್ಲಾಡಿಸಬೇಕೇ ಹೊರತು ಬಾಲವೇ ನಾಯಿ ಅಲ್ಲಾಡಿಸೋದಕ್ಕಾಗುತ್ತಾ ಎಂಬ ಪ್ರಶ್ನೆ ಎತ್ತಿದ್ದರು. ಇದಕ್ಕೆ DK ಶಿವಕುಮಾರ್ ಟೀಮ್ ಟಾಂಗ್ ಕೊಟ್ಟಿದೆ. ಕಟ್ಟ ಕಾಂಗ್ರೆಸ್ಸಿಗರು ಯಾರು ಕೂಡ ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು. ಕಟ್ಟ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ. ಯಾವತ್ತೂ ಕೂಡ
ಋಣವನ್ನು ತೀರಿಸುವಂಥ ಋಣನ ಇಟ್ಕೊಂಡು ತೀರಿಸುವಂಥ ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂಥ ನಾಯಿಗಳು. ಅದು ಬೀದಿ ಇರ್ಬೋದು, ಸಾಕಿರೋದಿರ್ಬೋದು. ಯಜಮಾನನಿಗೆ ಯಾವತ್ತೂ ಕೂಡ ಋಣ ತೀರಿಸ್ತದೆ. ಸ್ವಲ್ಪ ಹೇಳ್ತೀನಿ, ನಾ ಹೇಳಿದ್ದು ಇಷ್ಟೇನೇನೆ. ನಾಯಿಗಳನ್ನ ಯಾರಿಗೆ ಹೋಲಿಸಿದ್ದಾರೆ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು ಅಂತ ಹೇಳಿದ್ದೀನಿ. ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು. ನಾಯಿಗಳು ಯಾವತ್ತೂ ಕೂಡ ಯಜಮಾನನಿಗೆ ಋಣ ತೀರಿಸ್ತದೆ ಹೊರತು ಬೇರೆ ರೀತಿ ಮಾಡೋದಿಲ್ಲ. ಆ ನಾಯಿಗಳ ಸ್ವಭಾವ ಅದು. ನೋಡಿದೆ, ನಾನು ವಿಡಿಯೋ ನೋಡಿದೆ. ಆ ಪದಗಳೆಲ್ಲ ಬಳಕೆ ಮಾಡಬಾರ್ದು. ಈಗ ಬೀದಿ ನಾಯಿಗೆ ಶಾಸಕರು ಹೋಲಿಸಿದ್ರೆ ಅವರೊಬ್ಬರು ಶಾಸಕರಲ್ವಾ, ಮತ್ತು ಅವ್ರ್ಯಾರು? ಈಗ ಬೀದಿ ನಾಯಿ ಬಗ್ಗೆ ಶಾಸಕರನ್ನು ಹೋಲಿಸಿದ್ದಾರೆ ಅವ್ರೀಗ. ಡಿ ಕೆ ಸಾಹೇಬ್ರ ಫಾಲೋವರ್ ಇರಲಿ, ಕಾಂಗ್ರೆಸ್ ಫಾಲೋವರ್ ಇರಲಿ, ಸಿದ್ದರಾಮಯ್ಯ ಅವ್ರು ಶಾಸಕರ ಬಗ್ಗೆ ಮಾತಾಡಿದ್ದಾರೆ. ಹಂಗಾರೆ ಅವ್ರು ಯಾರು? ಅವರು ಅದೇ ಆಗ್ತದಲ್ವಾ? ಮತ್ತು ಅವ್ರನ್ನೂ ಸೇರಿಸಿ ಅನ್ಕಂದ್ರೆ ಗಾಜಿನ ಮೇಲೆ ಕೂತ್ಕೊಂಡು ಕಲ್ಲು ಹೊಡೆದಂಗೆ ಆಗ್ತದೆ. ಪದಗಳನ್ನ ಹಿರಿಯರಿದ್ದಾರಪ್ಪ, ನಾವೆಲ್ಲ ಅವ್ರಿಗೆ ಹೇಳ್ಕೊಡ್ಬಾರ್ದು. ಅವರು ನಮ್ಮ ನಾಯಕರು, ಭಾಳ ಹಿರಿಯರು ಅವರು. ಯಾವ ಅರ್ಥದಲ್ಲಿ ಅವರು ಅದನ್ನು ಹೇಳಿದಾರೋ ಗೊತ್ತಿಲ್ಲ. ಯಾರನ್ನ ನಾಯಿ ಅಂತ ಕರೆದಿದ್ದಾರೋ ಗೊತ್ತಿಲ್ಲ, ಯಾರನ್ನ ಬಾಲ ಅಂತ ಹೇಳಿದಾರೋ ನನಗಂತೂ ಗೊತ್ತಿಲ್ಲ. ಬಾಲ ನಾಯಿಗಳನ್ನ ಆಡಿಸೋದು, ನಾಯಿ ಬಾಲ ಅಳ್ಳಾಡ್ಸೋದು ಅಂತೇನೋ ಹೇಳಿದ್ದಾರೆ. ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಅವರಷ್ಟು ಅನುಭವ ನಮಗೆಲ್ಲ ಇಲ್ಲ. ಅವ್ರು ನಮ್ಮ ಹಿರಿಯರು, ನಮ್ಮ ನಾಯಕರು, ಅವ್ರಿಗೆ ಕೇಳಬೇಕು. ಸಿದ್ದು ಖರ್ಗೆ ಜೊತೆ ಮಾತಾಗಿದೆ, ಕದ್ದು ಮುಚ್ಚಿ ಮಾತಾಡಿಲ್ಲ. ಸೂಕ್ತ ಸಮಯದಲ್ಲೇ ಸಿಎಂ ಸೂಕ್ತ ಉತ್ತರ ಕೊಡ್ತಾರೆ. ಶಾಸಕರ ವಿದೇಶಿ ಪ್ರವಾಸ, ಮಹದೇವಪ್ಪ ಹೇಳಿಕೆ ಬಗ್ಗೆ ಡಿಕೆ ಶಿವಕುಮಾರ್ ಮಾರ್ಮಿಕ ಮಾತುಗಳ ಮೂಲಕ ಟಕ್ಕರ್ ಕೊಟ್ರು. ಎಲ್ಲರಿಗೂ ಎಲ್ಲದಕ್ಕೂ ಉತ್ತರ ಕೊಡಲು ಆಗಲ್ಲ, ಉತ್ತರ ಕೊಡೋದಕ್ಕೆ ಹೋಗಲ್ಲ. ನಾನು, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಮಾತಾಡಿದ್ದೀವಿ ಗೊತ್ತಿದೆ. ಸಿದ್ದರಾಮಯ್ಯ ಅವರೇ ಸೂಕ್ತ ಸಮಯದಲ್ಲಿ ಹೇಳ್ತಾರೆ ಎಂದು. ನೋಡಪ್ಪ, ನಾನು ಮಹದೇವಪ್ಪಂಗೆ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ಯಾರಿಗೂ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಇದು ನಮ್ಮ ನಾಯಕತ್ವದ ವಿಚಾರ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಖರ್ಗೆ ಸಾಹೇಬರು ಹೇಳಿದ್ದಾರೆ. ಇದು ನಾನು, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂಥ ಒಂದು ತೀರ್ಮಾನ. ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ಬರೂ ಗುಟ್ಟು ವ್ಯವಹಾರ ಏನಿಲ್ಲ. ಇದು ಎಲ್ಲರೂ ಸಿದ್ದರಾಮಯ್ಯನವರೇ ಟೈಮಲ್ಲಿ ಏನು ಅದಕ್ಕೆ ಉತ್ತರ ಹೇಳಬೇಕು ಅದನ್ನ ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ನಾನು ಇದನ್ನ ನಿನ್ಗೆಲ್ಲ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ನಾನು ಏನು ಹೇಳಬೇಕು ಅಷ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲ ಬೆಳವಣಿಗೆಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಬ್ಯುಸಿಯಲ್ಲಿದ್ದಾರೆ. ರೈತ ಸಂಘಟನೆಗಳೊಂದಿಗೆ ಚರ್ಚಿಸಿ ಬೇಡಿಕೆಗಳ ಪಟ್ಟಿ ಪಡೆದಿದ್ದಾರೆ. ಹಾಗೆ ನಾನಾ ಇಲಾಖೆಗಳು, ಸಂಘಟನೆಗಳ ಮನವಿಯನ್ನೂ ಸ್ವೀಕರಿಸುತ್ತಿದ್ದಾರೆ. ಸಿಎಂ ಬಜೆಟ್ ಮಂಡಿಸುವ ಹೊತ್ತಿಗೆ ವಿದೇಶಕ್ಕೆ ಹೋಗಿರುವ ಶಾಸಕರೆಲ್ಲರೂ ವಾಪಸ್ ಬರ್ತಾರಾ ಇಲ್ವಾ ಎಂಬ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಶಾಸಕರು ವಿದೇಶಕ್ಕೆ ಹೊರಟಿದ್ದಾರೆ, ಹೋಗ್ತಾ ಇದ್ದಾರೆ. ಆ ಮೂಲಕವಾಗಿ ಪ್ರವಾಸವನ್ನು, ಅಧ್ಯಯನ ಪ್ರವಾಸ ನಾನಾ ರೀತಿಯಲ್ಲಿ ಹೇಳ್ತಾರೆ. ಆದರೆ ಫ್ಯಾಮಿಲಿ ಟೂರ್ ಹೋಗ್ತಾ ಇದ್ದೀವಿ ಅನ್ನೋಂಥದ್ದನ್ನು ಅವರು ನಾನಾ ರೀತಿಯಲ್ಲಿ ಹೇಳ್ತಾರೆ. ಆದರೆ ಫ್ಯಾಮಿಲಿ ಟೂರನ್ನು ಈ ರೀತಿಯಾಗಿ ಜೊತೆಯಾಗಿ ಎಲ್ಲ ಫ್ಯಾಮಿಲಿ ಜೊತೆಗೆ ಯಾಕೆ ಹೋಗ್ತಿದ್ದಾರೆ ಅನ್ನೋಂಥ ಕುತೂಹಲ ಇರುವಂಥ ಅದೇ ಪ್ರಶ್ನೆಯೂ ಕೂಡ ಇರುವಂಥದ್ದು. ಕಾಂಗಾರ ದೇಶಕ್ಕೆ ಹೋಗುವಂತಹ ಕಾಂಗ್ರೆಸ್ ಶಾಸಕರು ಅದೇನೇನೆಲ್ಲ ತಿಳ್ಕೊಂಡು ಬರ್ತಾರೆ, ಏನೇನೆಲ್ಲ ಅಧ್ಯಯನ ಮಾಡ್ಕೊಂಡು ಬರ್ತಾರೆ, ಅದರ ಅನುಭವವನ್ನು ಹೇಗೆ ಇಲ್ಲಿಗೆ ತರ್ತಾರೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಭಾಳ ಮುಖ್ಯವಾಗಿ ಗುಂಡಿಗಳಿಗೆ ಎಷ್ಟು ಬಲಿ ಬೇಕು ಅಂತೇಳಿ. ಯಾಕಂದರೆ ಇದು ಬೆಂಗಳೂರಿನಲ್ಲಿ ನೋಡಿ, ಗುಂಡಿಗಳು ಕಳೆದ ಮಳೆಗಾಲ ಮುಗಿದ ನಂತರ ಯಾವ ಸ್ವರೂಪದಲ್ಲಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಬಿದ್ದಿದ್ವು, ಅದು ಎಷ್ಟು ದೊಡ್ಡ ಮಟ್ಟಿಗೆ ಅದರ ಪಕ್ಕ ಒಂದು ಕ್ಯಾಂಪೇನ್ ನಡೀತು. ಇಷ್ಟೆಲ್ಲ ಆದಮೇಲೆ ಗುಂಡಿಗಳನ್ನು ಮುಚ್ಚಿಸುವಂಥ ಕೆಲಸವನ್ನು ಮಾಡಿದರು. ಆದರೆ ಬೆಂಗಳೂರಿನ ಔಟ್ಸ್ಕರ್ಟ್ನಲ್ಲಿ ಈಗಲೂ ಕೂಡ ಗುಂಡಿಗಳ ಸಮಸ್ಯೆ ಕಡಿಮೆ ಆಗ್ತಾನೆ ಇಲ್ಲ. ಹಾಗಿದ್ರೆ ಬೆಂಗಳೂರಿನ ಒಳಗಡೆ ಗುಂಡಿಗಳೇ ಇಲ್ಲ ಅಂತೇಳಿ ಅಲ್ಲ, ಬೆಂಗಳೂರು ನಗರದ ಒಳಗಡೆಯೂ ಕೂಡ ಗುಂಡಿಗಳ ಸಮಸ್ಯೆ ಈಗಲೂ ಇದ್ದೇ ಇದೆ. ಹಲವು ರಸ್ತೆಗಳಲ್ಲಿ ಈ ಸಮಸ್ಯೆ ಇದೆ. ಈಗ ಇಲ್ಲಿ ಬೆಂಗಳೂರಿನ ಮಾನ ಹರಾಜು ಹಾಕ್ತಾ ಇರೋದು ಗುಂಡಿ ಬಿದ್ದಂತಹ ರಸ್ತೆಗಳು. ಈ ಗುಂಡಿ ಬಿದ್ದಂತಹ ರಸ್ತೆಗಳು ಬೆಂಗಳೂರಿನ ಮಾನವನ್ನು ಹರಾಜು ಹಾಕ್ತಾ ಇದ್ದಾವೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಒಂದೇ ರಸ್ತೆಯಲ್ಲಿ 2 ಸಾವುಗಳಾಗಿದ್ದಾವೆ. ಹಳೆಹಳ್ಳಿ ರಸ್ತೆಯಲ್ಲಿ 2 ಸಾವುಗಳು ಸಂಭವಿಸಿದ್ದಾವೆ. ಭಾನುವಾರ ಸಂಜೆ ತಂದೆಯ ಬೈಕ್ನಿಂದ ಬಿದ್ದು ಮಗು ಸಾವಿಗೀಡಾಗಿದೆ. ತಂದೆ ತನ್ನ ಮಗುವನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರುವ ಹೊತ್ತಿಗೆ ಮಗು ಬಿದ್ದು ಸಾವಿಗೀಡಾಗಿದೆ. 4 ದಿನಗಳ ಹಿಂದೆ ಕಾರ್ ಗುದ್ದಿ ಅಜ್ಜಿಯೊಬ್ಬಳು ಸ್ಥಳದಲ್ಲಿ ದುರ್ಮರಣಕ್ಕೀಡಾಗಿರ್ತಕ್ಕಂತಹ ದಾರುಣ ಘಟನೆಯೂ ಕೂಡ ತಡವಾಗಿ ಬೆಳಕಿಗೆ ಬಂದಿದೆ. ಯಾಕಂದರೆ ಅಜ್ಜಿ ಬಿದ್ದು ಸತ್ತಿರುವಂಥದ್ದು ಅವತ್ತು ಸುದ್ದಿ ಆಗಿರಲಿಲ್ಲ. ಆದರೆ ಇವತ್ತು ಅದಕ್ಕೆ ಸಂಬಂಧಪಟ್ಟಂಥ ಫೋಟೋಗಳು ಇವೆಲ್ಲವೂ ಕೂಡ ನಾವು ನೋಡಿದ್ವಿ. ಗುಂಡಿ ಬಿದ್ದ ರಸ್ತೆಯಲ್ಲಿ ಹಲವು ಬಾರಿ ಸ್ಕಿಡ್ ಆಗಿ ಬೈಕ್ ಸವಾರರು ಬಿದ್ದಿರತಕ್ಕಂತಹ CCTV ಫುಟೇಜ್ಗಳು ಕೇಳ್ತಾ ಇದ್ದಾವೆ.
ಯಾವ ರೀತಿಯಾಗಿ ಬೈಕ್ ಸವಾರರು ಹಲವು ಬಾರಿಯಲ್ಲಿ ಬೀಳ್ತಾ ಇದ್ದಾರೆ ಅಂತೇಳಿ. ಹಳೇಹಳ್ಳಿ ರಸ್ತೆಯಲ್ಲಿ ಸಾವು ನೋವು ಜನರ ಗೋಳಾಟ ಇದು ಮಾಮೂಲಿ ಅನ್ನುವಂಥ ರೀತಿಯಲ್ಲಿ ಆಗಿತ್ತು. ಸರ್ಕಾರ, ವ್ಯವಸ್ಥೆ, ರಾಜಕಾರಣಿಗಳ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತದೆ. ಯಾಕಂದರೆ ಇನ್ನೂ ಕೂಡ ಬೆಂಗಳೂರಿನಲ್ಲಿ ಈ ರೀತಿಯಂಥ ದುಸ್ಥಿತಿ ಯಾಕೆ ಅನ್ನುವಂಥದ್ದು ಸಾಮಾನ್ಯ ಜನರು ಕೇಳ್ತಾ ಇರುವಂತಹ ಪ್ರಶ್ನೆ. ರಾಜ್ಯ ಸರ್ಕಾರಕ್ಕೆ ಅತ್ಯಧಿಕ ತೆರಿಗೆ ಕಟ್ಟುವಂತಹ ಕ್ಷೇತ್ರಗಳಲ್ಲಿ ಮಹದೇವಪುರ ಮುಂಚೂಣಿಯಲ್ಲಿರ್ತಕ್ಕಂತಹ ಕ್ಷೇತ್ರ. ಬೆಂಗಳೂರಿನಲ್ಲೂ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಆಗ್ತಾ ಇರುವಂಥ ಪ್ರದೇಶ ಅಂದರೆ ಅದು ಮಹದೇವಪುರ. IT-BT ಸಾಫ್ಟ್ವೇರ್ ಉದ್ಯಮಿಗಳ ಗೂಡದು. ಆದರೆ ಅಲ್ಲಿ ಪ್ರತಿನಿತ್ಯವೂ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಜನಸಾಮಾನ್ಯರು. ಯಾಕಂದರೆ ಗುಂಡಿ ಬಿದ್ದಂಥ ರಸ್ತೆಗಳು, ಟ್ರಾಫಿಕ್ಗೆ ಮುಕ್ತಿ ಸಿಗದೇ ಇರುವಂತಹ ರಸ್ತೆಗಳು ರಾಜಕಾರಣಿಗಳಿಗೆ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ವಿಶೇಷವಾಗಿ ಸಂಸದ PC ಮೋಹನ್ ಮತ್ತು ಶಾಸಕಿ ಮಂಜುಳಾ ಲಿಂಬಾವಳಿ ವಿರುದ್ಧವೂ ಕೂಡ ಆಕ್ರೋಶ ವ್ಯಕ್ತವಾಗ್ತಿದೆ. ಮಂಜುಳಾ ಲಿಂಬಾವಳಿಯವರು ಈ ಬಾರಿ ಮೊದಲ ಬಾರಿಗೆ ಅವರು ಶಾಸಕಿ ಆದರೂ ಕೂಡ ಅವರ ಪತಿ ಅರವಿಂದ ಲಿಂಬಾವಳಿಯವರು 2008ರಿಂದಲೂ ಕೂಡ ಸತತವಾಗಿ ಗೆದ್ದು ಬರ್ತಾ ಇರುವಂಥ ಕ್ಷೇತ್ರ ಅದು ಮಹದೇವಪುರ. ಹೀಗಾಗಿ ಇವರ ಹೊಣೆಗಾರಿಕೆಗಳಿದ್ದಾವೆ. ಇಲ್ಲಿ ದೂರು ಸ್ವೀಕರಿಸೋದಿಲ್ಲ, ಸಮಸ್ಯೆ ಬಗೆಹರಿಸೋದಿಲ್ಲ, ರಸ್ತೆಗೆ ಬರೋದೇ ಇಲ್ಲ, ಶಾಸಕರಾಗಲಿ ಸಂಸದರಾಗಲಿ ಈ ಕಡೆಗೆ ಬರೋದಿಲ್ಲ ಅಂತೇಳಿ ಜನಸಾಮಾನ್ಯರು ಸಿಟ್ಟನ್ನು ಹೊರಹಾಕ್ತಾ ಇದ್ದಾರೆ. MLA MP ಕಾಣೆಯಾಗಿದ್ದಾರೆ ಎಂದು ಪೋಸ್ಟರ್ಗಳನ್ನು ಹಾಕಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ MLA, MP ಮತ್ತು GBA ಎಲ್ಲರ ಜವಾಬ್ದಾರಿಯೂ ಕೂಡ ಇರುವಂಥದ್ದು. ಇದ್ರ ಬಗ್ಗೆ ಸಾರ್ವಜನಿಕರು ಏನು ಹೇಳ್ತಾರೆ ಅನ್ನೋದನ್ನು ನಾನು ತೋರಿಸ್ತೀನಿ. ಸರ್, ಸಾಮಾನ್ಯ ಜನಕ್ಕಾಗಿ ಯಾರಾದ್ರೂ ಮಾತಾಡ್ತಾರ ಯಾವತ್ತಾದ್ರೂ? ಅವ್ರು ಇವತ್ತುವರೆಗೂ ಸಾಮಾನ್ಯ ಜನಕ್ಕೆ ಮಾತಾಡೋದೇ ಇಲ್ಲ. ಒಂದು ತಿಂಗಳು ಮುಂಚೆ ಆಗಿದ್ದೆ, ನಾನು 2-3 ವರ್ಷ ಖರ್ಚು ಮಾಡಿದ್ದೀನಿ. ಪ್ರತಿಯೊಂದು ಪ್ರೂಫ್ ಇದೆ. ಇದೇ ಹಾಸ್ಪಿಟಲ್ ಸ್ಕ್ಯಾನಿಂಗ್ ಅಡ್ಮಿಟ್ 21 ವರ್ಷ ಅಡ್ಮಿಟ್ ಆಗಿದ್ದೀನಿ. ಯಾವನೇ ಬಂದು ನಮಗೆ ಹೆಲ್ಪ್ ಮಾಡೋಲ್ಲ. ಪಂಚಾಯತ್ ಆಫೀಸ್ ಇರಬೇಕು, ಪಂಚಾಯತ್ PDOಗೆ ಮಿನಿಮಮ್ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಬಂದು ನೋಡಬೇಕು ಅಂತ? ಸರ್, PC ಮೋಹನ್ ಅವರು 20 ವರ್ಷದಿಂದಲೇ MP ಆಗಿದ್ದಾರೆ. ಒಂದು ದಿವಸ ಬಂದು ಒಂದು ಗ್ರಾಮ ಸಭೆ ಮಾಡಿಲ್ಲ. ನಾನು ಒಂದು ಕೇಳ್ತಾ ಇದ್ದೀನಿ, ಎಲ್ಲ ಪೊಲಿಟಿಷಿಯನ್ಗೆ ಕೇಳ್ತಾ ಇದ್ದೀನಿ, ನಿಮಗೆ ಕೆಲಸ ಮಾಡಕ್ಕೆ ಬರಲ್ಲ ಅಂದ್ರೆ ರಿಸೈನ್ ಮಾಡಿ ನೀವು. ಇದು ಸಾಮಾನ್ಯ ಜನರು ಹೇಳ್ತಾ ಇರುವಂತಹ ಮಾತು. ಯಾವ ರೀತಿಯಲ್ಲಿ ಅಲ್ಲಿ ಜನರಲ್ಲಿ ಆಕ್ರೋಶ ಇದೆ ಅಂತೇಳಿ. ಯಾಕಂದರೆ ಜನರ ಸಮಸ್ಯೆ ಈಗ ಕಾರ್ಪೊರೇಟರ್ಗಳಿಲ್ಲ, MLAಗಳೇ ಇರುವಂಥದ್ದು. MLAಗಳು ಜನರ ಧ್ವನಿ ಆಗಬೇಕಾಗಿರೋದು ಅವರ ಜವಾಬ್ದಾರಿ. ಆದರೆ ಅವರು ಜವಾಬ್ದಾರಿಯನ್ನು ಮರ್ತಿದ್ದಾರೆ. ಹೀಗಾಗಿ ನ್ಯೂಸ್ 18 ಜನರ ಧ್ವನಿಯಾಗಿದೆ. ಜನರ ಧ್ವನಿಯಾಗಿರುವಂಥದ್ದು ನ್ಯೂಸ್ 18 ಕನ್ನಡ. ಈ ವಿಚಾರದಲ್ಲಿ ಮಹದೇವಪುರ ಕ್ಷೇತ್ರದ ರಸ್ತೆ ಗುಡ್ಡೆಗಳ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ವರದಿಯನ್ನು ಮಾಡಿದೆ. ಇವತ್ತು ಬೆಳಗಿಂದಲೂ ಕೂಡ ನಾವು ನಿರಂತರವಾದಂತಹ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಬಂದ ನಂತರ ಜನರ ಸಮಸ್ಯೆಗಳಿಗೆ ವೇದಿಕೆಯನ್ನು ಮಾಡಿಕೊಟ್ವಿ. ಅವರು ಜನ ಕೂಡ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡ್ರು. ದೂರುಗಳ ಸುರಿಮಳೆಯೂ ಕೂಡ ಬಂದಿದೆ. ಬಹಳಷ್ಟು ಜನ ಇದರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಸಮಸ್ಯೆ ಇದಿದೆ, ನಾವು ಈ ರೀತಿಯಂಥ ತೊಂದರೆ ಅನುಭವಿಸ್ತಾ ಇದ್ದೀವಿ, ಗ್ರಾಮ ಪಂಚಾಯತಿಂದ ಇಂಥ ತೊಂದರೆ ಆಗ್ತಾ ಇದೆ, ಶಾಸಕರು ಇದರ ಬಗ್ಗೆ ಗಮನ ಹರಿಸ್ತಿಲ್ಲ, GBAದಿಂದ ಇಂತಹ ತೊಂದರೆ ಆಗ್ತಿದೆ ಅನ್ನುವಂಥದ್ರ ಬಗ್ಗೆ ಅವ್ರು ಹೇಳ್ತಾ ಹೋದರು. ಈಗ GBA ಮತ್ತು ಪಂಚಾಯತಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಕೂಡ ನ್ಯೂಸ್ 18 ಕನ್ನಡ ಮಾಡಿದೆ. ಆ ಮೂಲಕವಾಗಿ ಅವರನ್ನೂ ಕೂಡ ಉತ್ತರದಾಯಿಗಳನ್ನಾಗಿ ಮಾಡಿಸುವಂತಹ ಕೆಲಸವನ್ನು ಮಾಡಿದ್ವಿ. ಕೇವಲ ಶಾಸಕಿಯನ್ನು ಮಾತ್ರ ಅಲ್ಲ, ಅಲ್ಲಿಯ ಸ್ಥಳೀಯ ಆಡಳಿತವನ್ನು ಅಂದರೆ GBA ಮತ್ತು ಗ್ರಾಮ ಪಂಚಾಯತಿಯನ್ನು ಕೂಡ ನಾವು ಪ್ರಶ್ನೆ ಮಾಡಿದ್ವಿ. ನ್ಯೂಸ್ 18 ವರದಿ ಬೆನ್ನಲ್ಲೇ ಈಗ ರಸ್ತೆ ದುರಸ್ತಿ ಕಾರ್ಯ ಈಗ ಶುರುವಾಗಿದೆ. ನಿರಂತರವಾದಂಥ ವರದಿಯ ನಂತರ ಇಷ್ಟು ದಿವಸ ಅದರ ಬಗ್ಗೆ ಗೊಡವೆಗೆ ಹಾಕೊಳ್ಳದೇ ಇರುವಂಥವ್ರು, ಗಣನೆಗೆ ತೆಗೆದುಕೊಳ್ಳದೇ ಇರುವಂಥವ್ರು ಈಗ ಕಣ್ಣು ನೋಡೋದಕ್ಕೆ ಶುರು ಮಾಡಿದ್ದಾರೆ, ಕೆಲಸ ಶುರು ಮಾಡ್ತಾ ಇದ್ದಾರೆ. ಸಮಸ್ಯೆ ಬಗೆಹರಿಸಿದ್ದಕ್ಕೆ ನ್ಯೂಸ್ 18ಗೆ ಧನ್ಯವಾದ ಹೇಳಿದ್ದಾರೆ ಅಲ್ಲಿಯ ಜನರು ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ತೋರಿಸ್ತೀನಿ. ಇದ್ರೆ ಇದು ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಮ್ಮ ಮಗು ಕಳ್ಕೊಳಕ್ಕೆ ಇದಾಗ್ತಾ ಇರಲಿಲ್ಲ, ಆಗಬಾರ್ದಾಯಿತು. ದಯವಿಚ್ಛೆ ಏನೋ ಆಗಿಬಿಟ್ಟಿದೆ. ಇನ್ಮೇಲೆ ಆದರೂ ಇದನ್ನು ಹಿಂಗೆ ಬಿಡದೆ ಇದನ್ನು ಪರಿಪೂರ್ಣವಾಗಿ ಕ್ಲೀನ್ ರೆಡಿ ಮಾಡಿ ಜನಗಳಿಗೆ ಅನುಕೂಲವಾಗಿ ಓಡಾಟಕ್ಕೆ ವಾತಾವರಣ ಮಾಡಿಕೊಡ್ಬೇಕು ಅಂತ ತುಂಬ ಹೃದಯದಿಂದ ಹೇಳ್ಕೊಳ್ತೀನಿ. ನಿಮಗೂ ನ್ಯೂಸ್ 18ಗೂ ತುಂಬ ಹೃದಯದ ಧನ್ಯವಾದಗಳು. ನೀವು ಹಗಲು ರಾತ್ರಿ ನಮ್ಮ ಜೊತೆಲಿದ್ದು ನಮಗೆ ಸಹಕಾರ ಮಾಡಿದ್ದೀರಾ. ಇದೇ ಥರ ರೋಡ್ ಆಗೋ ಗಂಟ ನೀವು ನಮಗೆ ಸಹಕಾರ ಮಾಡಬೇಕು ಅಂತ ನಾವು ಕೋರ್ಕೋತೀವಿ ಸರ್. ಮುಂಚೆನೇ ಆಗಿದ್ದಿದ್ರೆ ಇದು ಹೀಗೆ ಇಲ್ಲಿ ನೋಡಿ, ಬೆಂಗಳೂರಿನ ಅತಿ ದೊಡ್ಡ IT ಹಬ್ ಆಗಿರುವಂತಹ ಪ್ರದೇಶ ಅಂತ ಹೇಳಿದರೆ ಅದು ಮಹದೇವಪುರ, ವೈಟ್ ಫೀಲ್ಡ್ ಪ್ರದೇಶಗಳು. ಮಹದೇವಪುರ ಭಾಗದಲ್ಲಿ ಬೇರೆ ಬೇರೆ ಪ್ರದೇಶಗಳಿಂದ ಬಂದು ವಾಸ ಇರತಕ್ಕಂಥ ಜನ ಇದ್ದಾರೆ. ರಾಜ್ಯ ಸರ್ಕಾರಕ್ಕೂ ದೊಡ್ಡ ಮಟ್ಟದಲ್ಲಿ ರೆವೆನ್ಯೂ ಅಲ್ಲಿಂದ ಸಂಗ್ರಹ ಆಗ್ತಾ ಇದೆ. ಒಂದು ಭಾಗ ಅಲ್ಲಿ ಗ್ರಾಮ ಪಂಚಾಯತ್ ಇದೆ, ಮತ್ತೊಂದು ಕಡೆಯಲ್ಲಿ GBA ಇದೆ. ಪಂಚಾಯತ್ ಜವಾಬ್ದಾರಿಯೂ ಕೂಡ ಇದೆ, GBAನ ಜವಾಬ್ದಾರಿಯೂ ಕೂಡ ಇದೆ. ಆದರೆ ಇಲ್ಲಿ ಜನ ಕೇಳುವಂಥದ್ದು ಸರ್ಕಾರದಿಂದ ಒಟ್ಟಾರೆಯಾದಂಥ ಪರಿಹಾರ. ಯಾಕಂದರೆ ನೀವು ಪಂಚಾಯತ್ ಆಡಳಿತದಲ್ಲಿದೆಯಾ, GBA ಆಡಳಿತದಲ್ಲಿದೆಯಾ ಅಂತೇಳಿ ಅಲ್ಲ, ಒಟ್ಟಾರೆಯಾಗಿ ಅಲ್ಲಿನ ಜನ ಓಡಾಡೋದಕ್ಕೆ ಬೇಕಾಗಿರೋದು ಸರಿಯಾದಂಥ ರಸ್ತೆಗಳು ಬೇಕು. ಗುಂಡಿ ಬಿದ್ದಂಥ ರಸ್ತೆ ನೋಡಿ, ಇಂಥ ಒಂದು ಮಗು
ಖುಷಿಯಾಗಿ ಮನೆಯಲ್ಲಿ ಆಟ ಆಡ್ತಾ ಇದ್ದಂತಹ ಮಗು ಈ ರೀತಿಯಾಗಿ ರಸ್ತೆಯಲ್ಲಿ ಬಲಿಯಾಗುತ್ತೆ ಅಂತ ಹೇಳಿದ್ರೆ, ಅದು ಗುಂಡಿಯಿಂದಾಗಿ ಬಲಿಯಾಗುತ್ತೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ದುರಂತ ಇರೋದಕ್ಕೆ ಸಾಧ್ಯನಾ?